ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ITC ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಅಕ್ಟೋಬರ್ ಟು ಡಿಸೆಂಬರ್ 2023 17,195 ಕೋಟಿ. ಅಕ್ಟೋಬರ್ ಟು ಡಿಸೆಂಬರ್ 2024 18,790 ಕ್ರೋರ್ಸು, 9.2% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 5,407 ಕ್ರೋರ್ಸಿಂದ 5,013 ಕ್ರೋರ್ಸ್ ಆಗಿದೆ, 7.3% ಬಿದ್ದಿದೆ. ಆ್ಯಾವ್ರೇಜ್ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಶೇರ್ಸು ಇವತ್ತು 2.3% ಬಿತ್ತು. ನ್ಯೂಸ್ ನಂಬರ್ 2, ಭಾರತಿ ಏರ್ಟೆಲ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಅಕ್ಟೋಬರ್ ಟು ಡಿಸೆಂಬರ್ 2023 37,900 ಕ್ರೋರ್ಸ್. ಅಕ್ಟೋಬರ್ ಟು ಡಿಸೆಂಬರ್ 2024 45,129 ಕ್ರೋರ್ಸು, 19.1% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 2,876 ಕ್ರೋರ್ಸಿಂದ 16,135 ಕ್ರೋರ್ಸ್ ಆಗಿದೆ, 461% ಜಾಸ್ತಿ ಆಗಿದೆ. ಈ ಪ್ರಾಫಿಟ್ ಯಾಕೆ ಇಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ಇಂಡಸ್ ಟವರ್ಸ್ದು ಸ್ಟೇಕ್ ಸೇಲ್ ಮಾಡಿದರು ಭಾರತಿ ಏರ್ಟೆಲ್ ಅವರು. ಇಲ್ಲದ್ರೆ ನಾರ್ಮಲ್ ಪ್ರಾಫಿಟ್ಟು ಅರೌಂಡು 5,000 ಕ್ರೋರ್ಸ್ ಇತ್ತು. ಶೇರ್ಸು ಇದಕ್ಕೋಸ್ಕರನೇ 3.6% ಮೇಲೆ ಹೋಯಿತು. ನ್ಯೂಸ್ ನಂಬರ್ 3, BSC ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ 426 ಕ್ರೋರ್ಸು ಡಿಸೆಂಬರ್ 2023 ಡಿಸೆಂಬರ್ 2024 832 ಕ್ರೋರ್ಸು, 95% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 106 ಕೋಟಿಯಿಂದ 219 ಕೋಟಿ ಆಗಿದೆ, 107% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ. ಶೇರ್ಸು 2.8% ಇವತ್ತು ಮೇಲೋಯಿತು. ನ್ಯೂಸ್ ನಂಬರ್ 4, RBI ಕಟ್ಸ್ ಇಂಟ್ರೆಸ್ಟ್ ರೇಟ್ ಬೈ 0.25%. RBI ಇಂಟ್ರೆಸ್ಟ್ ರೇಟ್ಸನ್ನು ಇವತ್ತು ಕಟ್ ಮಾಡಿದ್ದಾರೆ 0.25%, ಎಕನಾಮಿಕ್ ಗ್ರೋತನ್ನು ಬೂಸ್ಟ್ ಮಾಡೋದಕ್ಕೆ. ಯೂನಿಯನ್ ಬಜೆಟಲ್ಲಿ ಅಪ್ ಟು 12 lakhsವರೆಗೆ ಪರ್ ಆ್ಯನಮ್ ಅವರಿಗೆ ಯಾವ ಟ್ಯಾಕ್ಸ್ ಕಟ್ಟೋ ನೆಸೆಸಿಟಿ ಇಲ್ಲ ಅಂತ ಒಂದು ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಹಾಕಿದ್ದಾರೆ. ಹಾಗೂ ಇದರಿಂದ ಮಿಡಲ್ ಕ್ಲಾಸಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಸೊ RBI ಮತ್ತು ಗೌರ್ಮೆಂಟು ಈ ಒಂದು ಕನ್ಸಂಪ್ಷನ್ ಬೂಸ್ಟ್ ಮಾಡೋದಕ್ಕೆ ಕೆಲವು ಸ್ಟೆಪ್ಸ್ ತಗೊಂಡಿದ್ದಾರೆ. RBI ಫೈನಾನ್ಷಿಯಲ್ ಇಯರ್ 2025-26ಗೆ 4.2% ಇನ್ಫ್ಲೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಇನ್ಫೋಸಿಸು 400 ಟ್ರೈನಿ ಎಂಪ್ಲಾಯೀಸನ್ನು ಮೈಸೂರು ಕ್ಯಾಂಪಸಲ್ಲಿ ಏನು ಅವರಿಗೆ ಟ್ರೈನಿಂಗ್ ಕೊಡ್ತಾಯಿದ್ರು ಅವರನ್ನು ಕೆಲಸದಿಂದ ಹೊರಗೆ ತೆಗಿತಾ ಇದ್ದಾರೆ. ಯಾಕಂದರೆ ಇವ್ಯಾಲ್ಯೂಯೇಷನ್ ಟೆಸ್ಟನ್ನು 3 ಕನ್ಸೆಕ್ಯೂಟಿವ್ ಬಾರಿ ಅವರು ಫೇಲ್ ಆಗಿದ್ದಾರೆ. ಇದು ಅಪ್ರಾಕ್ಸಿಮೇಟ್ಲಿ ಹಾಫ್ ಆಫ್ ದ ಟ್ರೈನೀಸ್ ಸೆಲೆಕ್ಟೆಡ್ ಇನ್ 2024 ಅಕ್ಟೋಬರ್. ಈ ಟ್ರೈನೀಸು 2.5 ವರ್ಷ ಆದಮೇಲೆ ಅವರಿಗೆ ಒಂದು ಆಫರ್ ಲೆಟರ್ ಸಿಕ್ತು. ಯಾಕಂದರೆ ಅದರ ಮುಂಚೆ ಎಕನಾಮಿಕ್ ಗ್ರೋತ್ ಸ್ವಲ್ಪ ಕಮ್ಮಿ ಇದೆ ಹಾಗೂ IT ಒಂದು ಸೆಕ್ಟರಿಗೆ ಸ್ಲೋ ಡೌನ್ ಆಗಿತ್ತಂತ ಅವರಿಗೆ ಎಂಪ್ಲಾಯ್ಮೆಂಟ್ ಲೆಟರ್ ಅಥವಾ ಆಫರ್ ಲೆಟರ್ ಕೊಟ್ಟಿರಲಿಲ್ಲ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 43 ಪಾಯಿಂಟ್ ಡೌನು 23,560 ಕ್ಲೋಸ್ ಆಯಿತು. ಸೆನ್ಸೆಕ್ಸು 198 ಪಾಯಿಂಟ್ಸ್ ಡೌನು 77,860 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಸ್ಟೀಲ್ 4.36% ಅಪ್ಪು, ಭಾರತಿ ಏರ್ಟೆಲ್ 3.51% ಅಪ್ಪು, JSW ಸ್ಟೀಲ್ 3.41% ಅಪ್ಪು. ಟಾಪ್ ಲೂಸರ್ಸು ONGC 2.83% ಡೌನು, ITC 2.32% ಡೌನು ಹಾಗೂ SBI 2% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಜಿಂದಾಲ್ ಸ್ಟೀಲ್ 4.34% ಅಪ್ಪು, ಮ್ಯಾಕ್ರೋಟೆಕ್ ಡೆವಲಪರ್ಸ್ 3.34% ಅಪ್ಪು, ಟೊರೆಂಟ್ ಫಾರ್ಮಾ 3.07% ಅಪ್ಪು. ಟಾಪ್ ಲೂಸರ್ಸು ಗೇಲ್ 4.12% ಡೌನು, ವರುಣ್ ಬೆವರೇಜಸ್ 2.62% ಡೌನು, ಸೀಮೆನ್ಸ್ 2.4% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 876 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,681 ಸ್ಟಾಕ್ಸು, 34% ಅಪ್ಪು, 66% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,550 ಕ್ರೋರ್ಸ್ ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,722 ಕ್ರೋರ್ಸ್ ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 8,651 per ಗ್ರಾಮ್, ಸಿಲ್ವರ್ ಪ್ರೈಸ್ 99.5 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 87.42 rupees, €1 90.85 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. Kotak Mahindra Bank 52-week high 1,961, closing price 1,929. Laurus Labs 646 52-week high, closing go 641. Point number 9, stocks near 52-week low. 3M India 52-week low 27,901, closing price 28,167.
Relaxo Footwear 523, 52-week low, closing price 536. Swiggy 375, 52-week low, closing price 381. Point number 10 no, global cues today. Hong Kong markets 1.14% up, Japan 0.72% down, Germany 0.1% up, France 0.04% down, ಹಾಗೂ UK 0.11% ಡೌನು, US ನಿನ್ನೆ ನ್ಯಾಸ್ಡ್ಯಾಕು 0.48% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.